ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸೈದಾಪುರ ಹೋಬಳಿಯಲ್ಲಿ ಬರುವ ನೀಲಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕೊಡುವಂತೆ ಆಗ್ರಹಿಸಿ ಉಮೇಶ್ ಕೆ ಮುದ್ದಾಳ್ ನೇತೃತ್ವದಲ್ಲಿ ಶುದ್ಧ ನೀರಿನ ಘಟಕ ಮತ್ತು ಶಿಥಿಲಗೊಂಡ ನೀರಿನ ಟ್ಯಾಂಕ್ ಮುಂಭಾಗದಲ್ಲಿ ನಿಂತು ಪ್ರತಿಭಟನೆ ಮಾಡಿದ ಹಿನ್ನೆಲೆ ಅಧಿಕಾರಿಗಳ ತಂಡ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಂತೆಯೇ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ನಂತರ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಆಗಿರುವಂತಹ ಮಹದೇವ ಬಬಲಗಿ ಅವರು ಮಾತನಾಡಿ ತಕ್ಷಣ ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸಿ ಪ್ರಾರಂಭ ಮಾಡಿ ತಂಗು ಗುಂಡಿಗಳ ಮರಮದಿಂದ ಮುಚ್ಚಿ ಕಲುಷಿತ ನೀರು ನಿಲ್ಲದಂತೆ ನೋಡಿಕೊಳ್ಳಿ, ನಂತರ ಚರಂಡಿ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಸೊಳ್ಳೆಗಳ ನಿಯಂತ್ರಣ ಮಾಡಿ ಎಂದು ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಿಬ್ಬಂದಿಗಳಿಗೆ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ. ಯಾದಗಿರಿ ತಾಲೂಕಿನ ಗುರುಮಡ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರುವ ನೀಲಹಳ್ಳಿ ಗ್ರಾಮದಲ್ಲಿ ಸ್ವತಂತ್ರ ಸಿಕ್ಕು ಇಲ್ಲಿಯ ತನಕ ಶುದ್ಧ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಇರದ ಕಾರಣ ಕೆರಳಿದ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ನೀರು ಶುದ್ಧೀಕರಣ ಘಟಕ ಮತ್ತು ಶಿಥಿಲಗೊಂಡ ನೀರಿನ ಟ್ಯಾಂಕ್ ಮುಂದೆ ನಿಂತು ಪ್ರತಿಭಟನೆ ಮಾಡಿದ್ದಾರೆ. ಬೆಳ್ಳಂಬೆಳಿಗ್ಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ನೀಲಹಳ್ಳಿ ಗ್ರಾಮದ ಅವ್ಯವಸ್ಥೆ ಅರಿತುಕೊಂಡಿದ್ದಾರೆ. ಬಳಿಕ ನೀರು ಶುದ್ಧೀಕರಣ ಘಟಕ ಮತ್ತು ನೀರಿನ ಟ್ಯಾಂಕ್ ಸೇರಿ ಸಿಸಿ ರೋಡ್ ಚರಂಡಿ ಕಾಮಗಾರಿ ಮಾಡಲು ಇದನ್ನ ಜನತೆಗೆ ಭವನದಲ್ಲಿ ಶಾಸಕರ ಸಚಿವರ ಸಭೆಗಳು ನಡೆದರೂ ಕೂಡ ಈ ಸಮಸ್ಯೆ ಕುರಿತು ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಯಾಕೆ ಚರ್ಚೆ ಆಗಲಿಲ್ಲ ಅಂತ ಗರಂ ಆಗಿದ್ದಾರೆ. ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ತಾಣವಾಗಿದೆ, ಸಮಸ್ಯೆ ಇತ್ಯರ್ಥ ಮಾಡಬೇಕು ಅಂತ ಆಗ್ರಹ ಮಾಡಿದ್ರು. ಈ ಬೆನ್ನಲ್ಲೇ ಸ್ಥಳಕ್ಕೆ ಯಾದಗಿರಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಹದೇವ ಬಬಲಗಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಂಜಿನಿಯರ್, ಗ್ರಾಮ ಪಂಚಾಯಿತಿ ಕಿಲ್ಲನಕೇರ ಪಿಡಿಒ, ಜೆಇ ಮತ್ತು ಅವರ ಸಿಬ್ಬಂದಿ ವರ್ಗ ನೀಲಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಸಮಸ್ಯೆ ಅತಿ ಶೀಘ್ರದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಉಮೇಶ್ ಅಣ್ಣ ಬಂದಿದ್ದಾರೆ. ಬಂದಾಗ ನಾವು ನೀರಿನ ವ್ಯವಸ್ಥೆ ನಾವು ಹೇಳಿದಾಗ ತಾವು ಕೇಳಿ ನಾವು 8 ದಿನದಾಗ ಮಾಡ್ತೀವಿ ಅಂತ ಅಂದಿದ್ದರು. ನಾವು ಅಂದಾಗ ಅವರು 8 ದಿನದ ಒಳಗೆ 2 ದಿನದಾಗೆ ಬಂದು ಆಫೀಸರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಹೋದಾಗ ನಾವು ಮತ್ತೆ 8 ದಿನದಾಗ ಬಂದು ಮಾಡ್ತೀನಿ ಅಂತಂದು ಇದು ಮಾಡಿದ್ದಾರೆ. ಆಯ್ತು, ಮತ್ತು ನಾವು ಮಾಡ್ಲಿಕ್ಕಂದ್ರೆ ನಾವು ಮತ್ತೆ ಉಮೇಶ್ ಅಣ್ಣಾಗ ನಾವು ಭೇಟಿ ಆಗ್ತಿದ್ದೆವು. ಅಲ್ಲಿ ಸ್ವಲ್ಪ ಫಸ್ಟ್ ಅಲ್ಲಿ ಎಲ್ಲ ಗಲೀಜು ಆಗ್ಯಾವ, ದಾಮೆ ಜಾಸ್ತಿ ಆಗ್ಯಾವ. ನಮ್ಮ ನೀಳಹಳ್ಳಿಯಲ್ಲಿ 21 ನಿಜಶರಣ ಅಂಬಿಗರ ಚೌಡಯ್ಯನ ಜಯಂತಿ ಅಂಗವಾಗಿ ನಾವು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಏನದು ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಯಾದಗಿರಿ ತಾಲೂಕಿನ ನೀಲಹಳ್ಳಿ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ಗ್ರಾಮಸ್ಥರು ಕಾರ್ಯಕ್ರಮ ಮುಗಿದ ತಕ್ಷಣ ಗ್ರಾಮಸ್ಥರು ಮಹಿಳೆಯರೆಲ್ಲರೂ ಸೇರಿ ನನಗೇನಂದ್ರೆ ಈ ಊರಲ್ಲಿ ನಮ್ಮ ಊರಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ಕೆಟ್ಟದ, ಮತ್ತು ಟ್ಯಾಂಕ್ ಪಾಚುಗಟ್ಟಿ ಹೋಗ್ಯದ, ಶಿಥಿಲಗೊಂಡದ, ಮತ್ತು ಚರಂಡಿ ಸ್ವಚ್ಛತೆ ಇಲ್ಲ, ಏನಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ತಂದಾಗ ತಕ್ಷಣ ಅದನ್ನು ನಾನು 1 ವಾರದೊಳಗೆ ನಿಮಗೆ ಸಮಸ್ಯೆ ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದ್ದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣ ಅದನ್ನು ಸರಿಪಡಿಸಿ ಇಲ್ಲಾಂದ್ರೆ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಇವತ್ತೇನಾದ ಅಧಿಕಾರಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮೀಣ ಕುಡಿಯ ನೀರಿನ ಯೋಜನೆ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಪಿಡಿಒ ಸಿಬ್ಬಂದಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಎಲ್ಲ ಬಗೆಹರಿಸಿಕೊಡೋದಾಗಿ ಭರವಸೆ ನೀಡಿದರೆ ಇದಕ್ಕೆ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಆದರೆ 1 ವಾರದಾಗೆ ಕುಡಿಯ ನೀರಿನ ಟ್ಯಾಂಕು ಸರಿಪಡಿಸದೆ, ಆರೋ ಪ್ಲಾಂಟ್ ರಿಪೇರಿ ಮಾಡದೆ ಮತ್ತು ಸ್ವಚ್ಛತೆಗೆ ಬ್ಲೀಚಿಂಗ್ ಪೌಡರ್ ಹೊಡೆದು ಸೊಳ್ಳೆಗಳು ಪಾಗಿಂಗ್ ಮಾಡದೆ ಹೋದರೆ ಮತ್ತು ಇವರು ಎಷ್ಟು ಮಂದಿ ಅಧಿಕಾರಿ ಹೋಗಿದಾರ ಅವರೆಲ್ಲರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀನಿ. ಮತ್ತು 1 ವಾರದಾಗ ಕುಡಿ ನೀರಿನ ಸಮಸ್ಯೆ ಆಗಲಿ ಇನ್ನಿತರದಂತೆ ಏನಾದರೂ ಸಮಸ್ಯೆ ಉದ್ಭವ ಆಯಿತು ಆ ಗ್ರಾಮದಲ್ಲಿ ಅಂದರೆ ಇವರು ಎಷ್ಟು ಮಂದಿ ಹೋಗಿದಾರ ಅಷ್ಟು ಮಂದಿ ವಿರುದ್ಧ ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಪ್ರತಿಭಟನೆ ಪ್ರಕರಣ ದಾಖಲು ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು, ಮಹಿಳೆಯರು, ಯುವಕರು ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.